ಇಷ್ಟೊತ್ತು ನಾವು ಈ ನೀರು ಕಲುಷಿತ ಯಾವ ರೀತಿಯಾಗಿ ಮಾಡ್ತಾರೆ ಅಂದರೆ ಕೆಮಿಕಲ್ ಯಾಕೆ ಬಳಸ್ತಾರೆ, ಎಷ್ಟರ ಮಟ್ಟಿಗೆ ಬಳಸ್ತಾರೆ, ಇದೆಲ್ಲದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಅದಾದ ನಂತರ ಈಗ ಮುಖ್ಯವಾಗಿ ತುಪ್ಪ, ಭಾಳಷ್ಟು ಜನ ಇಷ್ಟಪಟ್ಟು ತಿಂತಾರೆ ತುಪ್ಪನ. ಆ ತುಪ್ಪ ಮನೆಯಲ್ಲಿ ನ್ಯಾಚುರಲ್ ಆಗಿ ಬೇರೆ ರೀತಿಯಾಗಿ ಮಾಡ್ತಾರೆ, ಅದು ಭಾಳ ಆರೋಗ್ಯಕರವಾಗಿರುತ್ತೆ. ಆದರೆ ದಿನೇಶ್ ಗುಂಡೂರಾವ್ ಅವರು ಹೇಳೋ ಪ್ರಕಾರ ಈಗ ತುಪ್ಪನೂ ಕೂಡ ಅನ್ಸೇಫ್ ಆಗಿದೆ. ಹಾಗಾಗಿ ಇದರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಪುನೀತ್ ಸರ್, ಈ ತುಪ್ಪ ಅಂದರೆ 49 ಮಾದರಿ ಸಂಗ್ರಹ ಮಾಡಲಾಗಿತ್ತು, 6 ಮಾದರಿ ಟೆಸ್ಟ್ ಪೂರ್ಣ ಮಾಡಿದ್ದಾರೆ. ಎಲ್ಲ ಮಾದರಿ ಅಸುರಕ್ಷಿತ ಅಂತ ಹೇಳಿ ವರದಿಯಲ್ಲಿ ಬಂದಿದೆ. ಎಲ್ಲ ಮಾದರಿ ಕೂಡ ಅಸುರಕ್ಷಿತ ಅಂತ ಹೇಳಿ, ಸೇಫೇ ಅಲ್ಲ, ಅನ್ಸೇಫ್. ಸೊ ಈ ರೀತಿಯಾದಂಥ ತುಪ್ಪನ ಹೆಂಗೆ ಮಾಡ್ತಾರೆ ಸರ್? ನ್ಯಾಚುರಲ್ ತುಪ್ಪನೇ ಬೇರೆ ಇರುತ್ತೆ, ಇಲ್ಲಿ ಪ್ಯಾಕೆಟ್ಗಳಲ್ಲಿ ಬರುವಂಥ ತುಪ್ಪನೇ ಬೇರೆ ಇರುತ್ತೆ. ಇದೆಲ್ಲ ಹೆಂಗೆ ತಯಾರು ಮಾಡಲಾಗುತ್ತೆ ಅಂತ ನೀವು ಹೇಳ್ತಾ ಇರೋ ಸ್ಟ್ಯಾಟಿಸ್ಟಿಕ್ಸು ತುಂಬ ಭಯ ಹುಟ್ಟಿಸುತ್ತೆ. ಯಾಕಂದರೆ ಸಾಮಾನ್ಯವಾಗಿ ನಾವು ಮಕ್ಕಳು ಮರಿಗೆ ತುಪ್ಪ ಹಾಕ್ತೀವಿ, ಹೌದು, ತುಪ್ಪ ಬಡಿಸ್ತೀವಿ, ಚೆನ್ನಾಗಿ ಬೆಳೀಲಿ, ಆರೋಗ್ಯವಾಗಿ ಬೆಳೀಲಿ ಅಂತ ಹೇಳಿ. ಆಮೇಲೆ ತುಪ್ಪ ಇಲ್ಲದೆ ಊಟ ಮಾಡಬಾರ್ದು ಅಂತಲೂ ಕೂಡ ನಮ್ಮ ಟ್ರೆಡಿಷನ್ ಹೇಳುತ್ತೆ. ನಿಜ. ಸೊ ನಾವು ನಿತ್ಯ ಬಳಕೆಯ ವಸ್ತುಗಳು, ಇಂಥ ವಸ್ತುಗಳಲ್ಲಿ ಅಡಲ್ಟ್ರೇಷನ್ ಇದೆ ಅಂತ ಹೇಳಿಬಿಟ್ರೆ ತುಂಬಾ ಕಷ್ಟ. ಏನು ಮಾಡ್ತಾರೆ ಈ ತುಪ್ಪದಲ್ಲಿ ಅಂತ ಹೇಳಿದ್ರೆ, ಒಂದು ಮಾರ್ಕೆಟ್ ದೊಡ್ಡದಾಗ್ತಾ ಹೋಯ್ತು, ತುಪ್ಪದ ಮಾರ್ಕೆಟ್ ಬಳಕೆ ಜಾಸ್ತಿ ಆಗ್ತಾ ಹೋಯ್ತು. ಜೊತೆಗೆ ಅದರ ಪ್ರೊಡಕ್ಷನ್ ಕಡಿಮೆ ಆಯಿತು, ಹಸುಗಳಿಂದ ಹಾಲು ಬರೋದು ಇತ್ಯಾದಿ, ಅದರಿಂದ ತುಪ್ಪ ಬರೋದು ಕಡಿಮೆ ಆಯಿತು. ಸೊ ಮಾರ್ಕೆಟ್ ಏನು ಮಾಡೋಕ್ಕೆ ಶುರು ಮಾಡ್ತು, ಅದರದ್ದೇ ಆದಂಥ ಒಂದು ಸ್ಮೆಲ್ ಬರುವಂಥ ಪ್ರಾಡಕ್ಟು ಅಥವಾ ಅದರ ರೀತಿಯಲ್ಲಿ ಕಾಣುವಂಥ ಪ್ರಾಡಕ್ಟನ್ನು ಹುಡುಕ್ತಾ ಹೋಯ್ತು. ಇದು ವನಸ್ಪತಿನ ಹಿಡ್ಕೊತು ಮಾರ್ಕೆಟು, ವನಸ್ಪತಿ ಡಾಲ್ಡಾ ಅಂತ ಹೇಳ್ತಿರ್ತೀವಿ. ಅದನ್ನು ಆ್ಯಡ್ ಮಾಡೋದಕ್ಕೆ ಶುರು ಮಾಡ್ತು. ಅದಾದರೂ ಪರವಾಗಿಲ್ಲ, ಏನೋ ನ್ಯಾಚುರಲ್ ಆರಿಜಿನ್ ಅದನ್ನು ಉಪಯೋಗಿಸ್ತೀವಿ ಅಂತ ಹೇಳಿ. ಆದರೆ ಈಗ ನಿಮಗೆ ಆಶ್ಚರ್ಯ ಆಗಬಹುದು, ಒಂದು ವಿಚಾರ ಹೇಳ್ತೀನಿ, ಫ್ಲೇವರ್ ಇಂಡಸ್ಟ್ರಿ ಒಂದಿದೆ. ಓಕೆ. ಸೊ ಫ್ಲೇವರ್ ಇಂಡಸ್ಟ್ರಿ ಎಷ್ಟು ದೊಡ್ಡ ಇಂಡಸ್ಟ್ರಿ ಅಂತ ಹೇಳಿದ್ರೆ, ನೀವು ಹೇಳುವಂಥ ಯಾವುದೇ ಪದಾರ್ಥ, ಯು ನೇಮ್ ಇಟ್ ವಿ ಹ್ಯಾವ್ ಇಟ್ ಅನ್ನೋ ರೀತಿಯಲ್ಲಿ ಫ್ಲೇವರ್ಸ್ ಇಟ್ಕೊಂಡಿದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಒಂದು ಬಿರಿಯಾನಿ ಊಟ ಮಾಡಬೇಕು ಅಂತ ಹೇಳಿ, ಬಿರಿಯಾನಿಗೆ ಒಂದು ಫ್ಲೇವರ್ ಇದೆ, ನಂಬ್ತೀರಾ ನೀವು? ನೀವು ಯಾವುದೋ ಒಂದು ಅನ್ನನ ಮಾಡಿಡಿ, ಅದಕ್ಕೆ ಒಂದು ಹನಿ, 1 kg ಒಂದು ಆಹಾರ ಪದಾರ್ಥಕ್ಕೆ 1 ಹನಿ ಅದನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ತು ಅಂತ ಹೇಳಿದ್ರೆ, ಅದು ಕೊಡುವಂಥ ಪರಿಮಳ 10 ಬಿರಿಯಾನಿ ಅಷ್ಟು ಪರಿಮಳ ಕೊಡುತ್ತೆ. ಈ ರೀತಿಯಾದ ಫ್ಲೇವರ್ ಇಂಡಸ್ಟ್ರಿ, ಅಡ್ವಾನ್ಸ್ಡ್ ಫ್ಲೇವರ್ ಇಂಡಸ್ಟ್ರಿ ಇದೆ. ನಾನು ಇತ್ತೀಚೆಗೆ ಒಬ್ರು ಇದೇ ಫ್ಲೇವರ್ ಇಂಡಸ್ಟ್ರಿಯವ್ರನ್ನ ಭೇಟಿ ಮಾಡಿದಾಗ ಅವರು ನನಗೊಂದು ಡಬ್ಬಿ ತೆಗೆದು ತೋರಿಸಿದ್ರು. ಇಷ್ಟಿಷ್ಟೇ, ಒಂದು ಪರ್ಫ್ಯೂಮ್ ಬಾಟಲ್ ತರ ಇರುತ್ತೆ, ಅದು ಸುಮಾರು 60 ಮಿಲಿ ಬಾಟ್ಲಿ, ಅದು ಅಷ್ಟೇ, ಯಾವುದು ಫ್ಲೇವರ್ಸ್ ಬರೋದು. ಅದನ್ನ ತೆಗೆದು ತೋರಿಸಿದಾಗ ಅದ್ರ ವಾಸನೆ ನೋಡಿದ್ರೆ ತುಪ್ಪದ ವಾಸನೆ. ಏನು ತುಪ್ಪ ತೋರಿಸ್ತಿದ್ದೀರಲ್ಲ ಸರ್ ಅಂತ ಕೇಳಿದಾಗ, ಸರ್ ಇದು ತುಪ್ಪ ಅಲ್ಲ, ಇದು ತುಪ್ಪದ ಫ್ಲೇವರ್ ಅಂತ ಹೇಳಿದ್ರು. ಅಂದ್ರೆ ನೀವು ಯಾವುದೋ ಒಂದು ತುಪ್ಪದ ರೀತಿಯಲ್ಲಿ ಇರುವಂತ ಒಂದು ಆಯಿಲ್ ಇರಬಹುದು ಅಥವಾ ಡಾಲ್ಡಾ ಇರಬಹುದು, ಅದಕ್ಕೆ 1 ಹನಿಯಷ್ಟು 1 kgಗೆ ಹಾಕ್ತು ಅಂತ ಹೇಳಿದ್ರೆ, ನೀವು ಅದನ್ನ ಡಾಲ್ಡಾ ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ, ವಾಸನೆ ಹಿಡಿದು. ನಿಜ. ಆ ರೀತಿಯಾದ ಫ್ಲೇವರ್ ಇಂಡಸ್ಟ್ರಿ ಬಂದಿರೋದ್ರಿಂದ ನೀವು ಇಟ್ ಇಸ್ ವೆರಿ ಈಸಿ ಅಡಲ್ಟ್ರೇಷನ್ ಮಾಡುವಂಥದ್ದು. ಇನ್ನು ತುಪ್ಪಕ್ಕೆ ಬಣ್ಣ ಸೇರಿಸೋದು ತುಂಬಾನೇ ಕಾಮನ್ ಆಗಿದೆ. ಕೆಂಪು ಬಣ್ಣ ಸೇರಿಸೋದು ಅಂದ್ರೆ ನೋಡಿದ ಕೂಡಲೇ ಹೊಂಬಣ್ಣ ಇರುತ್ತೆ, ಸೊ ಆ ರೀತಿಯಾದ ಬಣ್ಣ ಮಾಡುವಂಥದ್ದು. ಆಮೇಲೆ ಮರಳಾಗಿ ಬರಬೇಕು ಅಂತ ಹೇಳಿ ಅದಕ್ಕೆ ಕೆಲವು ಅಡಿಟಿವ್ಸ್ನ ಹಾಕುವಂಥದ್ದು ಇರ್ಬೋದು. ಇನ್ನು ಫ್ಲೇವರ್ಗೆ ನಾ ಹೇಳಿದಾಗೆ ಫ್ಲೇವರ್ ಬರುವಂಥದ್ದು. ಸೊ ಇವೆಲ್ಲವೂ ಮಾರ್ಕೆಟ್ನಲ್ಲಿ ನಡೀತಿರೋದ್ರಿಂದ ತುಪ್ಪ ತುಂಬಾನೇ ಶೋಚನೀಯವಾದಂಥ ಪರಿಸ್ಥಿತಿ ಇಲ್ಲಿದೆ ಮಾರ್ಕೆಟ್. ಸರ್ ನೋಡಿ, ಈಗ ಹಳ್ಳಿಗಳಲ್ಲಾದ್ರೆ ಸ್ವಲ್ಪ ನ್ಯಾಚುರಲ್ ತುಪ್ಪ ಎಲ್ಲ ಸಿಗುತ್ತೆ, ಅದನ್ನ ತಿಂದ್ಕೊಂಡು ಆರಾಮಾಗಿರ್ತಾರೆ ಹಳ್ಳಿ ಜನ. ಆದ್ರೆ ಸಿಟಿಲಿ ಅನಿವಾರ್ಯ ಸರ್, ಆ ಅಂಗಡಿಲಿ ಏನು ಸಿಗುತ್ತೋ ಅದನ್ನೇ ತೊಗೊಂಬರ್ಬೇಕು ಅವರು. ಅದನ್ನ ಬಿಟ್ರೆ ಬೇರೆ ತುಪ್ಪ ಸಿಗಲ್ಲ, ಮಕ್ಕಳಿಗೆಲ್ಲ ತಿನ್ನಿಸ್ತಾರಲ್ಲ. ಸೊ ಡಾಕ್ಟರ್ಸು ಅದನ್ನೇ ಹೇಳ್ತಾರೆ, ತುಪ್ಪ ತಿನ್ನಿಸಿ ಆರೋಗ್ಯವಾಗಿರ್ತಾರೆ ಮಕ್ಕಳು ಅಂತ ಹೇಳಿ. ಈ ರೀತಿಯಾದಂಥ ತುಪ್ಪ ತಿಂದ್ರೆ ಎಲ್ಲಿ ಸರ್ ಆರೋಗ್ಯವಾಗಿರ್ತಾರೆ ಮಕ್ಕಳು? ಕಷ್ಟ. ನಾವು ವೈದ್ಯರಾಗಿ ನಮ್ಮ ಪೇಷಂಟ್ಸ್ ಕೇಳ್ತಿರ್ತಾರೆ, ಯಾವ ಬ್ರ್ಯಾಂಡ್ ತುಪ್ಪ ತಗೊಳ್ಳಿ ನಾವು ಅಂತ ಹೇಳಿ. ನಮಗೆ ತುಂಬಾನೇ ಅಳಕಿರುತ್ತೆ, ನಾವು ಇಂಥದ್ದೊಂದು ತಗೊಳ್ಳಿ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ. ನಾವು ಕೊನೆಗೆ ಏನು ಹೇಳ್ತೀವಿ, ನೀವು ಯಾವುದು ಬೆಸ್ಟ್ ನಿಮಗನ್ಸುತ್ತೆ ಕುಲಂಕುಷವಾಗಿ ನೋಡಿ, ಅವ್ರು ಲಾಭಕ್ಕೆ ಮಾಡ್ತಿದ್ದಾರಾ, ಮಾರಾಟ ವ್ಯಾಪಾರ ದೃಷ್ಟಿಯಲ್ಲಿ ಮಾಡ್ತಿದ್ದಾರಾ ಅಂತ ಹೇಳಿ ನೋಡ್ಕೊಳ್ಳಿ. ನಮ್ಮ ಫೆಡರೇಷನ್ ತುಪ್ಪನೇ ಬೆಸ್ಟು, ಯಾಕಂದರೆ ಅದರಲ್ಲಿ ಒಂದಷ್ಟು ಸ್ಟ್ರಿಂಜೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿಕೊಂಡು, ಒಂದಷ್ಟು ರೂಲ್ಸ್ ಹಾಕ್ಕೊಂಡು ಅದರಲ್ಲಿ ತಯಾರು ಮಾಡಿರ್ಬೋದು. ಹಾಗಾಗಿ ಅದರಲ್ಲಿ ಅಡಲ್ಟ್ರೇಷನ್ ಕಡಿಮೆ ಇರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಾವು ಯಾವಾಗಲೂ ಹೇಳ್ತಿರ್ತೀವಿ. ಹಾಗಾಗಿ ನಾವು ಸಜೆಸ್ಟ್ ಮಾಡೋಕ್ಕೆ ತುಂಬ ಕಷ್ಟಪಡ್ತೀವಿ. ವೈದ್ಯರಾಗಿ ನಮ್ಮ ಕೆಲಸ ಇತ್ತೀಚೆಗೆ ಬಹಳಷ್ಟು ಆಹಾರದ ವಿಷಯದಲ್ಲಿ, ಎಸ್ಪೆಷಲಿ ನಾನು ಆಯುರ್ವೇದ ವೈದ್ಯನಾಗಿ ಪಥ್ಯ ಅಥವಾ
ಆಹಾರದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಾನು ಕೊಡಬೇಕಾಗಿರುತ್ತೆ. ಆ ರೀತಿಯಲ್ಲಿ ಕೊಡುವಾಗ ಬಹಳಷ್ಟು ಈ ಪದಾರ್ಥಗಳು ಪನ್ನೀರ್ ಇರಬಹುದು, ತುಪ್ಪ ಇರಬಹುದು, ಸಜೆಸ್ಟ್ ಮಾಡೋದು ತುಂಬಾನೇ ಕಷ್ಟ ಆಗಿದೆ. ಬಹುಶಃ ವಿ ಆರ್ ಇನ್ ಅ ಬ್ಯಾಡ್ ಫೇಸ್ ಆಫ್ ಫುಡ್ ಇಂಡಸ್ಟ್ರಿ ಅಂತ ಅನ್ಸುತ್ತೆ. ಎಸ್, ಇನ್ನು ಇದು ತುಪ್ಪದ ಕತೆ ಆದರೆ ಸರ್, ಇನ್ನು ಕೋವಾ ಕೂಡ ಅದು ಕಲುಷಿತವಾಗಿರುತ್ತೆ, ಅದು ಚೆನ್ನಾಗಿರಲ್ಲ, ಅಲ್ಲೂ ಕೂಡ ಕೆಮಿಕಲನ್ನು ಯೂಸ್ ಮಾಡ್ತಾರೆ ನೋಡಿ. 43 ಕೋವಾ ಮಾದರಿ ಟೆಸ್ಟ್ ಮಾಡಲಾಗಿದೆ, ಒಳಪಡಿಸಲಾಗಿದೆ. 9 ಮಾದರಿ ಟೆಸ್ಟ್ ಕಾರ್ಯ ಪೂರ್ಣ ಆಗಿದೆ. ಇದುವರೆಗೂ 9 ಮಾದರಿ ಟೆಸ್ಟ್ ಕಾರ್ಯ, 3 ಮಾದರಿ ಕಳಪೆ ಅಂತ ವರದಿ ಬಂದರೆ 6 ಮಾದರಿ ಅಸುರಕ್ಷಿತ ಅನ್ನೋ ವರದಿ ಬಂದಿದೆ. ಇಲ್ಲೂ ಕೂಡ ಸೇಫ್ ಇಲ್ಲ ಕೋವಾ. ಅದನ್ನು ಮಕ್ಕಳು ಹೆಚ್ಚಾಗಿ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಹೆಚ್ಚಾಗಿ ಇಷ್ಟಪಟ್ಟು ತಿಂತಾರೆ. ಇದು ಹೆಂಗೆ ಗೊತ್ತಾಗುತ್ತೆ ಸರ್, ಕೋವಾ ಇದು ಒರಿಜಿನಲ್ಲ, ಚೆನ್ನಾಗಿದೆಯಾ ಇಲ್ವಾ ಅಂತ? ತುಂಬ ಡಿಫಿಕಲ್ಟಿ ಟು ಟೆಸ್ಟ್ ಅದನ್ನು ಮನೆಯಲ್ಲಿ ಟೆಸ್ಟ್ ಮಾಡಿ ಅದನ್ನು ನಾವು ಕಂಡು ಹಿಡಿಯೋದು ತುಂಬ ಕಷ್ಟಕರ ಸಾಧ್ಯ. ಮತ್ತು ಸರ್ಕಾರಿ ಲ್ಯಾಬ್ಗಳು ಅಥವಾ ಪ್ರೈವೇಟ್ ಲ್ಯಾಬ್ಸ್ಗಳನ್ನು ಗೊತ್ತೇ ಇಲ್ಲ. ನನಗೆ ಗೊತ್ತಿರೋ ಹಾಗೆ ಸರ್ಕಾರಿ ಲ್ಯಾಬಲ್ಲಿ ಮಾಡ್ತಾರೆ. ಸರ್ಕಾರಿ ಲ್ಯಾಬಲ್ಲಿ ಕಳಿಸಿದ್ರು ಅಲ್ಲಿ ಸರ್ಕಾರಿ ಲ್ಯಾಬ್ ಇರೋದ್ರಿಂದ ಸರ್ಕಾರಿ ಅಧಿಕಾರಿಗಳು ಇದ್ರೆ ಅಲ್ಲಿ ಒಂದು ಪಾಸಿಟಿವ್ ರಿಪೋರ್ಟ್ನೇ ಅಥವಾ ಇಂಪ್ಯಾಕ್ಟೆಡ್ ರಿಪೋರ್ಟೇ ಕೊಡ್ತಾರೆ. ನಿಜ. ಹಾಗಾಗಿ ಈ ದುರಾದೃಷ್ಟದಿಂದ ನಾವು ಐಡೆಂಟಿಫೈ ಮಾಡೋದು ಕಷ್ಟ ಆಗಿದೆ. ಸಾಧ್ಯ ಅಷ್ಟು ಹೋಮ್ಲಿ ಫುಡ್ಡನ್ನು, ಮನೆಯ ಫುಡ್ಡನ್ನು ತಿನ್ನಬೇಕಾದ ಅನಿವಾರ್ಯತೆ ಇದೆ. ಬಟ್ ನಮ್ದು ಫಾಸ್ಟ್ ಲೈಫ್ ಇರೋದ್ರಿಂದ ಪ್ಯಾಕ್ಡ್ ಫುಡ್ಡನ್ನು ತಿನ್ನುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ನಿಜ ನಿಜ ನಿಜ. ಪ್ರತಿನಿತ್ಯ ಸರ್ ಏನೇ ತಿನ್ನಿ ಪ್ಯಾಕ್ಡ್ ಫುಡ್ಡೇ, ಅದು ಕಂಪಲ್ಸರಿ ಆಗಿ ಹೋಗ್ಬಿಟ್ಟಿದೆ ಈಗಿನ ಲೈಫ್ ಸ್ಟೈಲಲ್ಲಿ. ಸೊ ಅದು ನಿಜಕ್ಕೂ ಸೇಫ್ ಇಲ್ಲ ಅನ್ನೋದಂತೂ ಪ್ರತಿದಿನ ಗೊತ್ತಾಗ್ತಾನೆ ಇದೆ. ಇನ್ನು ಪನ್ನೀರ್ ವಿಚಾರ ಬರೋಣ ಸರ್. ಪನ್ನೀರ್ ಪ್ರಿಯರಿಗೆ ನಿಜಕ್ಕೂ ಇವತ್ತು ಬೇಜಾರಾಗೇ ಆಗಿರುತ್ತೆ. ಭಾಳ ಜನ ಇಷ್ಟಪಟ್ಟು ತಿಂತಾರೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೂಡ ಡಾಕ್ಟರ್ ಅದನ್ನು ಸಜೆಷನ್ ಮಾಡ್ತಾರೆ. ಅಂಥ ಪನ್ನೀರ್ ಕೂಡ ಸುರಕ್ಷಿತ ಅಲ್ಲ. ಪನ್ನೀರ್ನ 231 ಮಾದರಿ ಟೆಸ್ಟ್ಗೊಳಪಡಿಸಿದ್ದಾರೆ. 32 ಮಾದರಿ ಟೆಸ್ಟ್ ಪೂರ್ಣ ಆಗಿದೆ. 30 ಮಾದರಿ ಪನ್ನೀರ್ ಅಸುರಕ್ಷಿತ ಅಂತ ಹೇಳಿ ಬಂದಿದೆ. ಉಳಿದ ಮಾದರಿ ವರದಿ ಇನ್ನೂ ಕೂಡ ಬರಬೇಕಾಗಿದೆ. ಈಗಾಗಲೇ 32ರಲ್ಲಿ 30 ಮಾದರಿ ಪನ್ನೀರ್ ಅಸುರಕ್ಷಿತ. ಹಿಂಗಾದ್ರೆ ಹೆಂಗೆ ಸರ್ ಕತೆ? ತುಂಬ ಕಷ್ಟ. ಯಾಕಂದರೆ ಪನ್ನೀರು ಇತ್ತೀಚೆಗೆ ತುಂಬ ಫ್ಯಾಡ್, ಅಂದರೆ ತುಂಬ ಫ್ಯಾಷನ್ ಆಗಿಬಿಟ್ಟಿದೆ. ಹೌದು. ನಮ್ಮ ಟ್ರೆಡಿಷನ್ ನೋಡಿದ್ರೆ ಸೌತ್ ಇಂಡಿಯಾನಲ್ಲಿ ಪನ್ನೀರು ಊಟ ಮಾಡ್ತಿದ್ದಿದ್ದಿಲ್ಲ. ಆದರೆ ಅದರಲ್ಲಿ ಪ್ರೋಟೀನ್ಸ್ ಇರುತ್ತೆ, ಕೀಟೋನ್ ಡಯಟ್ ಅಂತ ಹೇಳಿ ಮಸಲ್ ಬಿಲ್ಡಿಂಗಿಗೆಲ್ಲ ಸಹಾಯ ಮಾಡುತ್ತೆ ಅಂತ ಹೇಳಿ ಅದನ್ನು ಗ್ಲೋರಿಫೈ ಮಾಡಿಟ್ಟಿದ್ದಾರೆ. ಅಷ್ಟು ಅವಶ್ಯಕತೆ ಇಲ್ಲ ಅಂತ ವೈದ್ಯನಾಗಿ ನಾನು ಹೇಳಕ್ಕೆ. ಏನು ಬಳಸ್ತಾರೆ ಸರ್ ಪನ್ನೀರಲ್ಲಿ? ಪನ್ನೀರಲ್ಲಿ ಸಾಮಾನ್ಯವಾಗಿ ಕೆಲವು ಅಡಲ್ಟ್ರೆಂಟ್ಸ್ ಹಾಕಿ ಹಾಲು ಅಲ್ಲದೆ ಬೇರೆ ಪದಾರ್ಥಗಳನ್ನು ಉಪಯೋಗಿಸಿ, ಎಸ್ಪೆಷಲಿ ಮೈದಾನ ಉಪಯೋಗಿಸ್ತಾರೆ. ಆಶ್ಚರ್ಯ ಆಗಬಹುದು, ಮೈದಾನಲ್ಲಿ ಪನ್ನೀರ್ ಮಾಡ್ತಾರೆ. ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಒಂದು ಹಾಲಿನಿಂದ ಮಾಡಿದಂಥ ಪನ್ನೀರು, ಅದನ್ನ ನೀವು ವಾಸನೆ ನೋಡ್ತು ಅಂತ ಹೇಳಿದ್ರೆ ಹಾಲಿನಂತೆಯೇ ವಾಸನೆ ಬರುತ್ತೆ. ಓಕೆ. ಅಷ್ಟು ಸ್ವೀಟ್ ಆದ ವಾಸನೆ ಬರುತ್ತೆ. ನಿಮಗೆ ಹುಳಿ ಬಂದಿರುವಂಥದ್ದು ಇರ್ಬೋದು, ಅಥವಾ ಅದು ಒಂದು ರೀತಿಯಲ್ಲಿ ಪನ್ನೀರ್ನ ಒಂದು ಬೇರೆನೇ ಒಂದು ಟೇಸ್ಟ್ ಹೇಳ್ತಿರ್ತೀವಿ. ಆ ರೀತಿಯಾದ ಯಾವುದೇ ವಾಸನೆ ಇರೋದಿಲ್ಲ. ಹಾಲಿನಂತೆ ವಾಸನೆ ಬರಬೇಕು ಪನ್ನೀರು ಯಾವತ್ತೇ ಆಗಲಿ. ಆಮೇಲೆ ನೀವು 2 ಬೆರಳು ಮಧ್ಯ ಪನ್ನೀರನ್ನು ಹಿಡಿತು ಅಂತ ಹೇಳಿದ್ರೆ, ಹೀಗೆ ಪ್ರೆಸ್ ಮಾಡ್ತು ಅಂತ ಹೇಳಿದ್ರೆ ಅಷ್ಟಕ್ಕೆ ಅದು ಪುಡಿ ಪುಡಿ ಆಗಬೇಕು. ಒಳ್ಳೆ ಸಾಫ್ಟ್ ಆಗಿ ಸ್ಪಾಂಜ್ ರೀತಿಯಲ್ಲಿ ಅದು ಸ್ಮೂತ್ ಆಗಿರಬೇಕು. ಆದರೆ ಬೇರೆ ಬೇರೆ ಪದಾರ್ಥಗಳನ್ನು ಉಪಯೋಗಿಸಿ ಮಾಡಿದಂಥ ಪನ್ನೀರು ತುಂಬಾನೇ ಹಾರ್ಡ್ ಇರುತ್ತೆ. ಬಾಯಲ್ಲಿ ಹಾಕೊಳ್ತು ಅಂತ ಹೇಳಿದ್ರೆ ನಿಜವಾದ ಪನ್ನೀರು ಸುಲಭವಾಗಿ ಚ್ಯೂ ಮಾಡ್ಬೋದು ಅಥವಾ ಕರಗ್ ಹೋಗುತ್ತೆ ಹಾಗೆ ನೋಡಕ್ ಹೋದ್ರೆ. ಆದರೆ ಬೇರೆ ಪದಾರ್ಥಗಳಿಂದ ಮಾಡಿದಂಥ ಪನ್ನೀರು ತುಂಬಾ ಚಿವಿ ರಬ್ಬರ್ ಇದ್ದ ಹಾಗಿರುತ್ತೆ. ಈಸಿಯಾಗಿ ಪನ್ನೀರ್ನ ಕಂಡಿಡ್ಕೋಬಹುದು. ಬಹುಶಃ ಯಾವುದೋ ಒಂದು ಎಕ್ಸ್ ಬ್ರ್ಯಾಂಡ್ ನೀವು ತಗೊಂಡು ಅಂತ ಹೇಳಿದ್ರೆ ಒಂದ್ಸಾರಿ ಉಪಯೋಗಿಸಿ ನೋಡಿದ್ರೆ ನಿಮಗೆ ತಿಳಿಯುತ್ತೆ ಅದು ಸುಲಭವಾಗಿ. ಒಬ್ರು ಕಾಲರ್ ಇದ್ದಾರೆ, ಅದು ತಜ್ಞ ವೈದ್ಯರು ಡಾಕ್ಟರ್ ಜಯಶ್ರೀ ಮೇಡಮ್. ಮೇಡಮ್ ನಮಸ್ಕಾರ. ಸರ್ ನಮಸ್ತೆ ಮೇಡಮ್. ಎಲ್ಲದರ ಅಂದರೆ ಎಲ್ಲ ಟೆಸ್ಟ್ನು ಮಾಡಲಾಗಿದೆ. ಅಂದರೆ ಈಗ ತುಪ್ಪ ಆಗಿರ್ಬೋದು, ಜೊತೆಗೆ ಮಿಕ್ಸ್ಚರ್ ಆಗಿರ್ಬೋದು, ಖೋವಾ ಆಗಿರ್ಬೋದು, ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ಅಸುರಕ್ಷಿತ ಭಾವನೆ ಈಗ ಬರ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಕೆಮಿಕಲ್ ಬಳಸ್ತಾ ಇದ್ದಾರಂತೆ. ಇದೆಲ್ಲ ಹೆಂಗೆ ಮೇಡಮ್? ಈ ರೀತಿಯಾದಂಥ ಪರಿಸ್ಥಿತಿ ಬಂದುಬಿಟ್ರೆ ಜೀವನ ಭಾಳ ಕಷ್ಟ ಆಗುತ್ತೆ. ಇದನ್ನು ನೀವು ಜನರಿಗೆ ಯಾವ ರೀತಿಯಾಗಿ ತಲುಪಿಸೋದಕ್ಕೆ ಇಷ್ಟಪಡ್ತೀರಾ? ಜಯಶ್ರೀ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಪಡ್ತೀವಿ. ಸರ್, ನಾವು ಮುಂದೆ ಈ ಖಾರ ಮಿಕ್ಸ್ಚರ್ ಕಡೆ ಹೋಗೋದಾದರೆ, ನನಗೆ ಇಷ್ಟು ದಿನಗಳ ಕಾಲ ಭಾಳ ಇಷ್ಟಪಟ್ಟು ತಿಂತಾ ಇದ್ದೆ ನಾನು ಖಾರ ಮಿಕ್ಸ್ಚರ್ನ. ಆದರೆ ಇವತ್ತು ನಾನು ಇನ್ಮೇಲೆ ತಿನ್ನಲೇಬಾರ್ದಪ್ಪ ಅನ್ನೋ ಭಾವನೆ ಬಂದುಬಿಟ್ಟಿದೆ ನನಗೆ. ಸೊ ಇದು ಹೆಂಗೆ ಸರ್? ಇದು ಕೆಮಿಕಲ್ ಯಾವ ರೀತಿಯಾಗಿ ಮಿಶ್ರಣ ಮಾಡ್ತಾರೆ? ನೀವು ಯಾವುದೇ ಫುಡ್ ಇಂಡಸ್ಟ್ರಿನ ಪದಾರ್ಥ ತಗೊಳ್ಳಿ, ಅದನ್ನ ಅಟ್ರಾಕ್ಟಿವ್ ಆಗಿ ಮಾಡಬೇಕು ಅಂತ ಅನ್ನೋದು ಇವಾಗ ಬಹಳ ಮುಖ್ಯವಾಗಿರುವಂಥ ಒಂದು ಭಾಗ. ಎಸ್ ಎಸ್, ಬರ್ತೀನಿ. ಮತ್ತೆ ಜಯಶ್ರೀ ಮೇಡಮ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ಕಾರ. ಸರ್ ನಮಸ್ತೆ.
ಹೇಳಿ ಮೇಡಮ್, ಏನು ಅನಿಸುತ್ತೆ ಇದನ್ನೆಲ್ಲ ನೋಡಿಬಿಟ್ರೆ? ಇದೆಲ್ಲ ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಜನಸಾಮಾನ್ಯರಿಗೆ ಮಾತ್ರ ಪಾಪ ಒಂದು ಒಳ್ಳೆ ಭಾವನೆಯಿಂದ ತಿಂತಾರೆ, ನೀರು ಕೂಡ ಕುಡಿತಾರೆ ಆರಾಮಾಗಿ. ಆದರೆ ಈಗ ನೀರಲ್ಲೂ ಕೂಡ ಅಂದರೆ ಕಲುಷಿತ ಆಗೋಗ್ಬಿಟ್ಟಿರುತ್ತೆ ನೀರು. ಹಿಂಗಾದ್ರೆ ಹೆಂಗೆ ಪರಿಸ್ಥಿತಿ ಅಂತ? ಸರ್, ಈ ತರ ಮುಂದುವರಿತಾ ಹೋದ್ರೆ ಇದು ಏನು ಕಾರ್ಸಿನೋಜೆನಿಕ್ ಕೆಮಿಕಲ್ಸ್ಗಳು ಏನ್ ಹಿಡನ್ ಆಗಿದಾವೆ ನಮ್ಮ ಫುಡ್ ದಲ್ಲಿ, ಈ ಕೆಮಿಕಲ್ಸ್ಗಳು ಮುಂದೆ ನಮ್ಮ ರಾಜಧಾನಿ, ಒಂದು ಕ್ಯಾನ್ಸರ್ ರಾಜಧಾನಿ ಆಗ್ಲಿಕ್ಕೆ ಸಮೀಪದಲ್ಲೇನೆ ಇದೆ ಅನ್ನೋದಕ್ಕೆ ಕಾರಣ ಆಗ್ತದೆ. ನಿಜ ನಿಜ ನಿಜ. ಈಗ ನಾವು ಹಸ್ದಿದೀವಿ, ಹೊಟ್ಟೆಗೆ ಈಗ ನೋಡಿ, ಅವಾಗವಾಗ ಆಹಾರ ಅದು ತಿಂಡಿ ಪದಾರ್ಥಗಳ ಮೇಲೆಲ್ಲ ಬ್ಯಾನ್ ಬಿಸಿ ತಡ್ತಾ ಇತ್ತು. ಆದರೆ ಈಗ ನೋಡಿದರೆ ಬಾಟಲ್ ನೀರು ಕೂಡ ಸೇಫ್ ಅಲ್ಲ ಅನ್ನೋ ವರದಿ ಬಂದಿದೆ. ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಓಕೆ, ಮತ್ತೊಬ್ಬರು ಭರತ್ ಹಂಚಿ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಎಸ್, ಸಂಪರ್ಕ ಕಡಿತಗೊಂಡಿದೆ. ಎಸ್, ನಾನು ಇದನ್ನೇ ಕಂಟಿನ್ಯೂ ಮಾಡೋಣ. ಈಗ ಮಿಕ್ಸ್ಚರ್ ವಿಚಾರಕ್ಕೆ ಬರೋದಾದರೆ ಅದು ಹೆಂಗೆ ಮಿಶ್ರಣ ಮಾಡ್ತಾರೆ, ಏನನ್ನ ಮಿಶ್ರಣ ಮಾಡ್ತಾರೆ ಅಂತ? ಸಾಮಾನ್ಯವಾಗಿ ಮೊದಲನೇದು ಬಣ್ಣ ಅಂತ ಹೇಳಿದ್ರೆ ಅದರ ಅಟ್ರಾಕ್ಟಿವ್ ಬಣ್ಣ ಇದ್ದರೆ ನಾವು ತಗೊಳ್ತೀವಿ, ಇಲ್ಲ ಅಂದರೆ ನಾವು ಅಟ್ರಾಕ್ಷನೇ ಇರೋದಿಲ್ಲ, ನಾವು ತಗೊಳ್ಬೇಕು ಅಂತ ಅನ್ಸೋದಿಲ್ಲ. ಹಾಗಾಗಿ ಹಿಂದೆ ಎಲ್ಲ ನಾವು ಬಣ್ಣ ಅಂತ ಹೇಳಿದ್ರೆ ಹಳದಿ ಬಣ್ಣದಲ್ಲಿ ಮಾಡ್ತಿದ್ರು, ಅಂದರೆ ಅರಿಶಿಣದ ಪುಡಿಯನ್ನು ಹಾಕಿ ಮಾಡ್ತಿದ್ರು, ಅಥವಾ ಏನು ಕೆಂಪು ಮೆಣಸಿನ ಪುಡಿ ಹಾಕಿ ಮಾಡ್ತಿದ್ರು. ಆದರೆ ಈಗ ಎಕ್ಸ್ಟ್ರಾ ಅಟ್ರಾಕ್ಟಿವ್ ಆಗಿ ಮಾಡಬೇಕಾದ್ರಿಂದ ಕೆಲವು ಯೆಲ್ಲೋ ಕಲರ್ನ ಆ್ಯಡ್ ಮಾಡುವಂಥದ್ದು, ಆರೆಂಜ್ ಕಲರ್ನ ಆ್ಯಡ್ ಮಾಡುವಂಥದ್ದು, ಆರ್ಟಿಫಿಷಿಯಲ್ ಕಲರ್ಸ್, ಇವೆಲ್ಲ ಕೆಮಿಕಲ್ ಬೇಸ್ಡ್ ಕಲರ್ಸ್. ಇದಕ್ಕೆ ಒಂದಷ್ಟು ಲಿಮಿಟ್ ಕೂಡ ಹಾಕಿದೆ ಸರ್ಕಾರ, ಇಷ್ಟೇ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಆಶ್ಚರ್ಯ ನೋಡಿ, ನಾನು ಹಿಂದೆ ಹೇಳಿದ ಹಾಗೆ ಕೆಮಿಕಲ್ ಆರಿಜಿನ್ನ ಪದಾರ್ಥಗಳನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿದೆ. ಒಂದು ಮಟ್ಟಕ್ಕೆ ಉಪಯೋಗಿಸ್ಬೇಕು ಅಂತನ್ನುವಷ್ಟು ಪರ್ಮಿಷನ್ ಕೊಟ್ಟಿರೋದು ಯಾವುದೋ ಒಂದು ಸಣ್ಣ ರಿಸರ್ಚ್ ಮಾಡಿ ಅಷ್ಟೇ ಹೊರತು ಅದು ಕಂಪ್ಲೀಟಾಗಿ ಸೇಫ್ ಅಲ್ಲ ಅನ್ನೋದು ನಾವು ಉಪಯೋಗ ಮಾಡೋಕೆ ಬಳಕೆದಾರ ಯೋಚನೆ ಮಾಡಬೇಕು. ಸರ್ಕಾರ ಬಹುಶಃ ಇದನ್ನು ಯೋಚನೆ ಮಾಡೋದಿಲ್ಲ, ಬಳಕೆದಾರ ಯೋಚನೆ ಮಾಡಬೇಕಾದದ್ದು ಇಷ್ಟೇ. ಹಾಗಾಗಿ ಬಣ್ಣ ಇರಬಹುದು, ಅದು ಏನು ಕ್ರಿಸ್ಪಿ ಆಗಿರ್ಬೇಕು ಅಂತ, ಸೊ ಗರಿ ಆಗಿರ್ಬೇಕು. ಅದಕ್ಕೆ ಎಕ್ಸ್ಟ್ರಾ ಸೋಡಾ ಹಾಕುವಂಥದ್ದು. ಎಕ್ಸ್ಟ್ರಾ ಸೋಡಾ ಹಾಕ್ತು ಅಂತ ಹೇಳಿದ್ರೆ ಎಣ್ಣೆಯನ್ನ ಜಾಸ್ತಿ ಬಳಕೆ ಮಾಡಬೇಕಾಗತ್ತೆ. ಅಷ್ಟೆಲ್ಲ ಮಾಡಿದ್ದಾಯ್ತು ಅಂತ ಇಟ್ಕೊಳ್ಳಿ. ಈಗ ಒಂದು ಪದಾರ್ಥವನ್ನು ನಾವು ಮನೆಯಲ್ಲಿ ಮಾಡಿಟ್ರೆ, ಒಂದು ಮಿಕ್ಸ್ಚರ್ ಅಂತ ಹೇಳಿದ್ರೆ ನೀವು, ಆ ಪದಾರ್ಥ 10 ದಿವಸದ ಕೊನೆಯಲ್ಲಿ ಅದು ಮೆತ್ತಗಾಗಿ ಅದು ಉಪಯೋಗ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಅಂಗಡಿಯಲ್ಲಿ ಇಟ್ಟ ಪದಾರ್ಥ ಸುಮಾರು 30 ದಿವಸ ಇಟ್ಟಿರ್ತಾರೆ. ಹಾಗಾಗಿ ಅವರು ಎಕ್ಸ್ಟ್ರಾ ಸಾಲ್ಟ್ ಅನ್ನ ಆ್ಯಡ್ ಮಾಡ್ತಾರೆ, ಎಕ್ಸ್ಟ್ರಾ ಸಾಲ್ಟ್ ಅನ್ನ ಟೇಸ್ಟ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಎಕ್ಸ್ಟ್ರಾ ಶುಗರ್ ಅನ್ನ ಆ್ಯಡ್ ಮಾಡ್ತಾರೆ. ಇವೆಲ್ಲವೂ ಇರೋದ್ರಿಂದ ಅನ್ನೆಸೆಸರಿ ಆಗಿ ನಮ್ಮ ದೇಹವನ್ನ ಲೋಡ್ ಮಾಡ್ತಿದೀವಿ ಕೆಮಿಕಲ್ಸ್ ನಿಂದ. ಸರ್, ಕೊನೆಯದಾಗಿ ಏನು ಹೇಳ್ತೀರಾ? ಇಲ್ಲ, ಸರ್ಕಾರ ಈಗ ಅಸುರಕ್ಷಿತ ಅನ್ನುವಂಥ ರಿಪೋರ್ಟನ್ನ ಸುರಕ್ಷಿತವಾಗಿ ಇಷ್ಟಿದೆ ಅಂತ ರಿಪೋರ್ಟ್ನ ಕೊಟ್ಟಿದ್ದಾರೆ. ಸರ್ಕಾರ ಎಷ್ಟು ಫ್ಯಾಕ್ಟ್ರಿಗಳನ್ನ ಬ್ಯಾನ್ ಮಾಡಿದ್ರು, ಎಷ್ಟು ಜನಕ್ಕೆ ಪನಿಷ್ಮೆಂಟ್ ಮಾಡಿದ್ರು, ಎಷ್ಟು ಜನಕ್ಕೆ ಶಿಕ್ಷೆ ಆಯಿತು, ಎಷ್ಟು ಜನ 40 ಜನ ಫುಡ್ ಇನ್ಸ್ಪೆಕ್ಟರ್ಸು ಅಥವಾ ಫುಡ್ ಆಫೀಸರ್ಸು ಬೆಂಗಳೂರಲ್ಲಿ ಇದ್ದಾರೆ. ಫುಡ್ ಕಮಿಷನರ್ ಏನು ಮಾಡ್ತಾ ಇದ್ದಾರೆ? ಅದಕ್ಕೆ ಜವಾಬ್ದಾರಿ ಅವರೇ ಅಲ್ವಾ? ಅವ್ರ ಮೇಲೆ ನಾವು ಹೊಣೆ ಮಾಡಿ ಅವ್ರು ತಪ್ಪಿಸ್ತರಿಗೆ ಶಿಕ್ಷೆ ಮಾಡಿದರೆ ಜನರ ಜೊತೆ ಜೀವದ ಜೊತೆ ಆಟ ಆಡೋದನ್ನು, ಚೆಲ್ಲಾಟವನ್ನು ನಿಲ್ಲಿಸ್ಬೋದು. ಇಲ್ಲದೇ ಇದ್ದರೆ ಇದು ಮುಂದುವರಿತಾ ಇರುತ್ತೆ. ಎಸ್ ಸರ್, ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಬ್ಬರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟು ದಿನಗಳ ಕಾಲ ನಾವು ತಿಂಡಿ ತಿನಿಸುಗಳನ್ನು ಆರಾಮಾಗಿ ತಿಂತಾ ಇದ್ವಿ, ನೀರನ್ನು ಆರಾಮಾಗಿ ಕುಡಿತಾ ಇದ್ವಿ, ಬಾಟಲ್ ನೀರುಗಳನ್ನು. ಆದರೆ ಅದ್ಯಾವುದೂ ಕೂಡ ಸೇಫ್ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯವರೇ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರ್ದು ಅನ್ನೋದು ನೋಡ್ಕೊಂಡು ತಿಂದರೆ ಕುಡಿದ್ರೆ ಒಳ್ಳೆಯದಾಗುತ್ತೆ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇದೆ.